ಆಳವಾದ ಕಾಡಿನ ಮಧ್ಯೆ ಒಂದು ಹಳೆಯ ಆಲದ ಮರ ನಿಂತಿತ್ತು. ಅದರ ಎತ್ತರದ ಕೊಂಬೆಯ ಮೇಲೆ ವಾಸಿಸ್ತಾ ಇದ್ಲು ಮೈನಾ ಹಕ್ಕಿ. ಮೈನಾ ಹಕ್ಕಿ ಅಂದರೆ ಬುದ್ಧಿವಂತ, ಚುರುಕು ಮತ್ತು ಕುತೂಹಲದ ಹಕ್ಕಿ. ಅದೇ ಮರದ ಇನ್ನೊಂದು ಕೊಂಬೆಯಲ್ಲಿ ವಾಸಿಸ್ತಾ ಇದ್ನು ಹರಿಗಿಣಿ. ಹರಿಗಿಣಿ ಅಂದರೆ ಹಾಸ್ಯಪ್ರಿಯ, ಆದರೆ ಸ್ವಲ್ಪ ಭಯ ಪಡ್ತಾ ಇದ್ದ. ಇಬ್ಬರು ದಿನವಿಡೀ ಮಾತನಾಡಿ ನಗ್ತಾ ಕಾಡಿನ ಕಥೆಗಳನ್ನು ಹಂಚಿಕೊಳ್ತಾ ಇದ್ರು. ಆದರೆ ಒಂದು ರಾತ್ರಿ ಕಾಡಿನೊಳಗೆ ವಿಚಿತ್ರ ಶಬ್ದ ಕೇಳಿಸಿತು. ಅದು ಅಳುವಿನ ಶಬ್ದದಂತಿತ್ತು. ಅಯ್ಯೋ ಹರಿ, ಆ ಶಬ್ದ ಕೇಳಿದ್ಯಾ ಅಂತ ಮೈನಾ ಹಕ್ಕಿ ತನ್ನೆರಡು ಕಣ್ಣುಗಳನ್ನು ಅರಳಿಸ್ತಾ ಕೇಳ್ತಾಳೆ. ಅದಕ್ಕೆ ಹರಿ ಗಾಬರಿಯಿಂದ ಹೇಳ್ತಾನೆ, ಕೇಳಿದೆ ಮೈನಾ, ಆದರೆ ಅದು ಯಾವ ಶಬ್ದ ಅಂತ ಗೊತ್ತಿಲ್ಲ. ಕಾಡಿನಲ್ಲಿ ಯಾರೂ ಅಳೋದಿಲ್ಲ ಅಲ್ವಾ? ಆ ಶಬ್ದ ಮತ್ತೆ ಕೇಳಿಸಿತು, ಗಂಭೀರವಾಗಿ, ನೋವಿನಿಂದ ತುಂಬಿ. ಮೈನಾ ಹಕ್ಕಿ ತೀರ್ಮಾನಿಸ್ತಾಳೆ, ನಾಳೆ ಬೆಳಿಗ್ಗೆ ಅದನ್ನು ಹುಡ್ಕೋಣ. ಯಾವ ಜೀವಿ ಅಳ್ತಿದೆಯೋ ಅದರ ನೋವನ್ನು ತಿಳಿಯೋಣ. ಬೆಳಗಿನ ಸೂರ್ಯ ಕಾಡಿನ ಎಲೆಗಳ ಮಧ್ಯೆ ಬೆಳಕು ಬೀರ್ತಾ ಇದ್ದ. ಮೈನಾ ಹಕ್ಕಿ ಮತ್ತೆ ಗಿಣಿ ಹರಿ ಹಾರಾಡ್ತಾ ಆ ಶಬ್ದ ಬಂದ ದಿಕ್ಕಿಗೆ ಹೊರಡ್ತಾರೆ. ಮಾರ್ಗದಲ್ಲಿ ಹಳೆಯ ಬಾವಿ, ಒಣ ನದಿ, ಬಿದ್ದ ಮರಗಳು ಎಲ್ಲವೂ ಅಸಾಮಾನ್ಯವಾಗಿ ನಿಶ್ಶಬ್ದವಾಗಿದ್ದವು. ಮೈನಾ ಹಕ್ಕಿಯ ಮನಸ್ಸು ಹೇಳಿತು, ಇದು ಸಾಮಾನ್ಯ ಜಾಗವಲ್ಲ. ಆದರೆ ಧೈರ್ಯದಿಂದ ಮುಂದುವರಿದ್ರು. ಮಧ್ಯಾಹ್ನದ ಹೊತ್ತಿಗೆ ಅವರು ಒಂದು ಕತ್ತಲೆಯ ಗುಹೆಯ ಮುಂಭಾಗ ತಲುಪ್ತಾರೆ. ಗುಹೆಯ ಬಾಯಲ್ಲಿ ಗಾಳಿ ಬೀಸ್ತಾ ಇತ್ತು. ಅದರೊಂದಿಗೆ ಬಂದಿತ್ತು ಒಂದು ವಿಚಿತ್ರ ವಾಸನೆ ಮತ್ತು ಶೀತ. ಇದೇನಾ ಆ ಜಾಗ ಅಂತ ಗಿಣಿ ಹರಿ ಕೇಳ್ತಾನೆ. ಹೌದು ಅಂತ ಮೈನಾ ಹಕ್ಕಿ ಹೇಳ್ತಾಳೆ. ಮತ್ತೆ ಇಲ್ಲಿ ಯಾರೋ ಅಥವಾ ಏನೋ ನೋವಿನಲ್ಲಿ ಇದೆ. ಅವರು ಒಳಗೆ ನುಗ್ತಾರೆ. ಗುಹೆಯ ಒಳಗೆ ಅತಿಯಾದ ಕತ್ತಲೆ. ಮೈನಾ ಹಕ್ಕಿ ಕಣ್ಣು ತಿರುಗಿಸಿ ನೋಡಿದಾಗ ಗೋಡೆಯ ಮೇಲೆ ಹಳೆಯ ಚಿತ್ರಗಳು ಕಾಣಿಸಿದ್ವು. ಹಕ್ಕಿಗಳು, ಮರಗಳು, ಸೂರ್ಯ, ಚಂದ್ರ. ಮಧ್ಯದಲ್ಲಿ ಒಂದು ಶಿಲ್ಪ ಇತ್ತು. ಅದರ ಕಣ್ಣುಗಳು ಹಸಿರು ಬೆಳಕಿನಲ್ಲಿ ಹೊಳಿತಾ ಇದ್ವು. ಅದೇ ಸಮಯದಲ್ಲಿ ಆ ಶಬ್ದ ಮತ್ತೆ ಕೇಳಿಸಿತು. ಗಿಣಿ ಹರಿ ಹೆದರಿ ಹಿಂದಕ್ಕೆ ಹಾರ್ತಾನೆ. ಅಯ್ಯೋ, ಇದು ಭೂತದ ಗುಹೆ. ಮೈನಾ ಹಕ್ಕಿ ನಗ್ತಾ ಹೇಳ್ತಾಳೆ, ಭೂತ ಇದ್ದರೆ ಇಷ್ಟು ಕಲೆಯ ಚಿತ್ರ ಬಿಡಿಸುವುದೇ? ಅವರು ನಿಧಾನವಾಗಿ ಆ ಶಿಲ್ಪದ ಹತ್ತಿರ ಹೋಗ್ತಾರೆ. ಅಲ್ಲಿ ನೋಡ್ತಾರೆ, ಒಂದು ಚಿಕ್ಕ ಬಂಗಾರದ ಚಿಟ್ಟೆ ಬಲೆಯೊಳಗೆ ಸಿಕ್ಕಿಕೊಂಡು ಕಣ್ಣೀರಿನ ಹನಿಗಳಲ್ಲಿ ಅಳ್ತಾ ಇತ್ತು. ಅಯ್ಯೋ, ಇದು ಜೀವಂತ ಚಿಟ್ಟೆ ಅಂತ ಮೈನಾ ಹಕ್ಕಿ ಕೂಗಿ ಹೇಳ್ತಾಳೆ. ಅವಳು ತಕ್ಷಣ ಬಲೆಯನ್ನು ಕತ್ತರಿಸಿ ಆ ಚಿಟ್ಟೆಯನ್ನು ಬಿಡುಗಡೆಗೊಳಿಸ್ತಾಳೆ. ಚಿಟ್ಟೆ ಹೊರ ಬಂದ ತಕ್ಷಣ ಗುಹೆಯೊಳಗೆ ಬೆಳಕು ಹರಡಿತು. ಗೋಡೆಯ ಚಿತ್ರಗಳು ಜೀವಂತವಾಗಿ ಚಲಿಸತೊಡಗಿದ್ವು. ಚಿಟ್ಟೆ ನಿಧಾನವಾಗಿ ಮಾತನಾಡತೊಡಗಿತು. ನಾನು ಅರಣ್ಯ ರಕ್ಷಕ ಚಿಟ್ಟೆ. 1000 ವರ್ಷಗಳ ಹಿಂದೆ ಈ ಕಾಡಿನ ಜೀವಶಕ್ತಿ ನನ್ನಿಂದ ಹರಿತಾ ಇತ್ತು. ಆದರೆ ಒಬ್ಬ ದುಷ್ಟ ಮಂತ್ರಿಕನು ನನ್ನ ಶಕ್ತಿ ಕಸಿದು ನನ್ನನ್ನು ಈ ಗುಹೆಯೊಳಗೆ ಬಂಧಿಸಿದ. ಗಿಣಿ ಹರಿ ಕುತೂಹಲದಿಂದ ಕೇಳ್ತಾನೆ, ಆದರೆ ನಿನ್ನ ಅಳುವು? ಚಿಟ್ಟೆ ನಗ್ತಾ ಹೇಳಿತು, ಅದು ಅಳುವಲ್ಲ, ಅದು ಪ್ರಾರ್ಥನೆ. ಯಾರಾದರೂ ಶುದ್ಧ ಹೃದಯದಿಂದ ನನ್ನನ್ನು ಬಿಡುಗಡೆ ಮಾಡಲಿ ಅಂತ ನಾನು ಕಾಯ್ತಾ ಇದ್ದೆ. ಮೈನಾ ಹಕ್ಕಿಯ ಕಣ್ಣಲ್ಲಿ ಕರುಣೆ ಮೂಡಿತು. ಚಿಟ್ಟೆ ಮುಂದುವರೆಸಿತು, ನೀನು ನನ್ನ ಶಾಪ ಮುರಿದೆ ಮೈನಾ ಹಕ್ಕಿ. ಈಗ ನಾನು ಈ ಕಾಡಿಗೆ ಹೊಸ ಜೀವ ಕೊಡುವೆ. ಅದರ ಪಂಖಗಳಿಂದ ಬಂಗಾರದ ಬೆಳಕು ಹರಡಿತು. ಕಾಡಿನ ನದಿ ಮತ್ತೆ ಹರಿಯತೊಡಗಿತು. ಎಲೆಗಳು ಹಸಿರಾದವು. ಹಕ್ಕಿಗಳು ಹಾಡತೊಡಗಿದ್ವು. ಮೈನಾ ಹಕ್ಕಿ ಮತ್ತು ಗಿಣಿ ಹರಿ ಗುಹೆಯಿಂದ ಹೊರ ಬಂದಾಗ ಕಾಡು ಹೊಸ ಜೀವದಿಂದ ಉಬ್ಬಿತು. ಚಿಟ್ಟೆ ಅವರಿಗೆ ಹೇಳಿತು, ನಿಮ್ಮ ಧೈರ್ಯ ಮತ್ತು ಸ್ನೇಹ ಈ ಕಾಡನ್ನು ಉಳಿಸಿತು. ಇನ್ನು ಮುಂದೆ ನೀವು ಇದರ ರಕ್ಷಕರು. ಮೈನಾ ಹಕ್ಕಿ ನಗ್ತಾ ಹೇಳ್ತಾಳೆ,
ಧೈರ್ಯ ಅಂದರೆ ಭಯ ಇಲ್ಲದಿರುವುದು ಅಲ್ಲ, ಭಯದ ನಡುವೆಯೂ ಸತ್ಯ ಹುಡುಕುವ ಶಕ್ತಿ. ಗಿಣಿಹರಿ ಹಾಸ್ಯವಾಗಿ ಉತ್ತರಿಸ್ತಾನೆ, ಹೌದು ಮೈನಾ ಹಕ್ಕಿ, ಇನ್ನು ಮುಂದೆ ನಿನ್ನ ಜೊತೆ ಯಾವ ಸಾಹಸಕ್ಕೂ ಸಿದ್ಧ. ಆದರೆ ಮತ್ತೆ ರಾತ್ರಿ ಅಳುವ ಶಬ್ದ ಕೇಳದಿದ್ದರೆ ಸಾಕು. ಇಬ್ಬರು ನಗ್ತಾ ಆಕಾಶದತ್ತ ಹಾರ್ತಾರೆ. ಆ ದಿನದಿಂದ ಕಾಡು ಜೀವಂತವಾಯಿತು, ನದಿ ಹರಿಯಿತು, ಹಕ್ಕಿಗಳು ಹಾಡಿದ್ವು ಮತ್ತು ಆ ರಹಸ್ಯ ಗುಹೆಯ ಬಾಗಿಲಿನ ಬಳಿ ಚಿಕ್ಕ ಬೆಳಕು ಹೊಳೆಯತೊಡಗಿತು. ಅದು ಅರಣ್ಯ ರಕ್ಷಕ ಚಿಟ್ಟೆಯ ಆಶೀರ್ವಾದ. ಮೈನಾ ಹಕ್ಕಿ ಮತ್ತು ಗಿಣಿಹರಿ ಕಾಡಿನ ಪ್ರತಿ ಜೀವಿಯ ಕಣ್ಣುಗಳಲ್ಲಿ ಹೀರೋಗಳಾಗ್ತಾರೆ. ಆದರೆ ಅವರ ಹೃದಯದಲ್ಲಿ ಸದಾ ಉಳಿದಿತ್ತು ಒಂದು ಪಾಠ. ನಿಜವಾದ ಸಾಹಸ ಅಂದರೆ ರಹಸ್ಯಗಳನ್ನು ತಿಳಿಯುವುದು ಅಲ್ಲ, ಅವುಗಳನ್ನು ಬೆಳಕಿಗೆ ತರುವುದು.